ಸ್ವಾಮಿ ಶರಣಪ್ಪ ಇವತ್ತು ಸನ್ನಿಧಾನದ ಸತತ 40ನೇ ವರ್ಷ ಸತತ ಹೋಗುವಂಥ ಈ ಟೀಮು 140 ಮಾಲಾಧಾರಿ ಹಾಗೂ 3 ಬಸ್ಸು ಮತ್ತು 1 ಫಾರ್ಚುನರ್ ತಗೊಳ್ಳುವಂಥ ಸಂಕಲ್ಪ ಮಾಡಿದೆ. ಇದು ಅತ್ಯಂತ ಪವಿತ್ರವಾದ ಸತತವಾದ, ಯಾಕಂದರೆ ಈ ಸನ್ನಿಧಾನಕ್ಕೆ ಅತ್ಯಂತ ವೈಭವದ ಚರಿತ್ರೆ ಇದೆ. ಕೊರೋನಾದಲ್ಲಂತೂ ಈ ಟೀಮು ಎಲ್ಲ ಸೀಟ್ ಡೌನ್ ಆದರೂ ನಾವು ಹೋಗಿ ಬಂದಂಥ ಚರಿತ್ರೆ. ಮಹಾದಾಸು ಈಶ್ವರ ಆಶೀರ್ವಾದದಿಂದ ಹೋಗುವಂಥ ಈ ಟೀಮ್ಗೆ ಏನೂ ಆತಂಕ ಆಗದೆ ಮಾಡ್ಕೊಂಡು ಬಂದಿದ್ವಿ. ಸ್ವಾಮಿ ಶರಣಮಯ್ಯಪ್ಪ. ನೀವು ಭಾಳ ಮಂದಿ ಕೇಳಿರ್ಬೋದು, ಏನೋ ಭಾಳ ಮಂದಿ ಟಿ ವಿದಲ್ಲಿ ಬಂದಿದ್ದರು, ನಾವು ಸಂದರ್ಶನ ಕೊಟ್ಟಿದ್ದೆ. ನಮ್ಗೆ ಯಾವುದೇ ಆತಂಕ ಇಲ್ಲ. ಯಾಕಂತಂದರೆ ಕೇರಳ ಅಡ್ಮಿನಿಸ್ಟ್ರೇಷನ್ ಮತ್ತು ತಿರುವಾಂಕೂರು ಬೋರ್ಡ್ನವರು ಇಷ್ಟು ಚಂದ ಅಡ್ಮಿನಿಸ್ಟ್ರೇಷನ್ ಮಾಡಿ ಕರೆಕ್ಟ್ ಮಾಡ್ತಾರೆ. ದರ್ ಇಸ್ ನೋ ಅಂದರೆ ಏನು ಸ್ಟ್ಯಾಂಪೇಡ್ ಆಗ್ಬೋದು ಅಂಥದ್ದೇನೂ ಇಲ್ಲ. ಏನೋ ಟಿ ವಿದಲ್ಲಿ ಬಂದಿದ್ದರು, ಮಂದಿ ನೋಡಿದ್ರು, ಹೆದರಿದ್ರು. ಅದಕ್ಕೆ ಯಾಕಂದರೆ ಅಲ್ಲಿ 70,000 ಆನ್ಲೈನ್ ಟಿಕೆಟ್ ಮಾಡಿದ್ದಾರೆ, 20,000 ಸ್ಪಾಟ್. ಆವಾಗಿನ ಒಂದು ದೊಡ್ಡ ಸುದ್ದಿ ಬಂದಿತ್ತಲ್ಲ, ಆವಾಗ 1,25,000 ಮಂದಿ ವಿದೌಟ್ ಟಿಕೆಟೇ ಹೋಗಿದ್ದಕ್ಕೆ ಸ್ಟ್ಯಾಂಪೇಡ್ ಆಗೋ ಚಾನ್ಸ್ ಇತ್ತು. ನೀವು ನಿನ್ನೆ ಮೊನ್ನೆ ನೋಡಿರ್ಬೋದು. ಈಗ ಶಬರಿಮಲೆ ಅತ್ಯಂತ ಶಾಂತವಾಗಿ ಅಯ್ಯಪ್ಪನ ದರ್ಶನ ಕೊಡುವಂಥ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಿದ್ದಾರೆ. ಅಲ್ಲಿ ಪಂಪಾ ನದಿದು ಏನೋ ಹೇಳ್ತಾ ಇದ್ದಾರೆ. ಪಂಪಾ ನದಿದನ್ನು ನಾನು 40 ವರ್ಷದಿಂದ ಡುಬ್ಕಿ ಹೊಡೆದಿದ್ದೀನಿ. ಅಲ್ಲಿಯ ತಾವು ಸ್ವತಃ ನೋಡಿರ್ಬೋದು. ಅಲ್ಲಿ ಫಿಲ್ಟರ್ ಆದ ಪವಿತ್ರ ಪಂಪೆ ನದಿಗೆ ಬರ್ತದೆ. ಆವಾಗ ನಾವು ಸ್ನಾನ ಮಾಡ್ತೀವಿ. ಇದೇನೋ ಏರೋಬೇಕು ಅಂತಂದರೆ ಬ್ಯಾಕ್ಟೀರಿಯಾಗಳಿಂದ ಅತ್ಯಂತ ಆತಂಕವಾದಂಥ ಯಾವ ರೋಗ ಬರಲ್ಲ. ಒಂದೇ ಬಂದರೆ ಡಯೇರಿಯಾ ಬರ್ತದೆ, ಡಿಸೆಂಟ್ರಿ ಬರ್ತದೆ. ನಮಗೂ ಗುಲ್ಬರ್ಗದಲ್ಲಿ ಅನಾರೋಗ್ಯ ಇಲ್ಲೂ ಇದೆ. ಅದಕ್ಕೆ ಏನೋ ನನಗೆ ಧರ್ಮಸ್ಥಳದಲ್ಲಿ ಮಾಡಿದಂಥ ಹುನ್ನಾರ ಇಲ್ಲಿ ಮಾಡಲಿಕ್ಕೆ ಏನು ಅದಂತ ನನ್ನ ಪರಿಕಲ್ಪನೆ ಅಷ್ಟೇ ಶಿವೆ. ಇದೇನೋ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಹಿಂದೊಮ್ಮೆ ನಾವು ಶಬರಿಮಲೆ ಹೋಗ್ಬೇಕಾದ್ರೆ, ಫಸ್ಟ್ ಟೈಮ್ ನಾನು ಶಬರಿಮಲೆ ಹೋಗ್ಬೇಕಾದ್ರೆ ಶಬರಿಮಲೆಗೆ ಮೆಟ್ಲಿದ್ದಿದ್ದಿಲ್ಲ, ಬೇರನ್ನು ಹಿಡಿದು ಹೋಗ್ತಿದ್ವಿ. ಆ ಜಮಾನದಲ್ಲಿ ಒಂದು ಬಾಳೆನಿಗೆ 50 ರೂಪಾಯಿ ಇತ್ತು. ಒಂದೇ ಬಾಳೆಹಣ್ಣು ಸಿಗ್ತಿತ್ತು ನಮ್ಗೆ. ಅಂಥ ಪರಿಸ್ಥಿತಿ ಮಾಡಿ ಈಗಂತೂ ಮೊಡರ್ನೈಸ್ MTRದವ್ರದ್ದು ಪುಳಿಯೋಗರೆ ಸಿಗ್ತದೆ, ಮತ್ತೇನೋ ಬೇಕು. ಈಗ ಯಾವುದೂ ಆತಂಕ ಇಲ್ಲದೆ ಎಲ್ಲ ಸ್ವಾಮಿಗಳು ಅತ್ಯಂತ ಭಕ್ತಿಯಿಂದ ಶಬರಿಮಲೆ ಅಯ್ಯಪ್ಪನ ದಿವ್ಯ ದರ್ಶನ ಆಶೀರ್ವಾದ ಕೊಡ್ಬರೋದು. ಏನು ಅದರಲ್ಲಿ ಆತಂಕವಿಲ್ಲ. ಎಲ್ಲ ಮಾಲಾಧಾರಿಗಳು ಹೇಳ್ತೀನಿ, ನಮ್ಮ ಟೀಮಿಗೆ ಅಂತಲ್ಲ, ಹೋಗೋರು ಎಲ್ಲರೂ ಹೋಗ್ರಿ ಧೈರ್ಯದಿಂದ. ಮಹಾದಾಸು ಈ ಶರಣಬಸವೇಶ್ವರ ಕ್ಷೇತ್ರದಿಂದ ಹೋದಂಥ ಟೀಮು ಅತಿ ವೈಭವದ ದರ್ಶನ ಮತ್ತು ಭಾಗ್ಯ ದರ್ಶನ ಆಶೀರ್ವಾದ ತೊಗೊಂಡು ಬರ್ತದಂತ ಒಂದು ಸಂಕಲ್ಪ. ನನಗೆ ಈ ಸನ್ನಿಧಾನಕ್ಕೊಂದು ಚರಿತ್ರೆ ಇದೆ. ಮಾಲಾ ಇಲ್ಲದೆ ನಾವು ಶಬರಿಮಲೆಗೆ ಹೋಗಲ್ಲ. KSRTC ಡ್ರೈವರ್ಗಳು, ಮೆಕ್ಯಾನಿಕ್ಗಳು ಮಾಲಾ ಹಾಕಿ ಇರುಮುಡಿ ತೊಗೊಂಡು ಹೋದ್ರಷ್ಟೇ ನಮ್ಮ ಬಸ್ ಹತ್ಬೋದು. ಯಾಕಂತಂದರೆ ಸಿವಿಲ್ ಒಯ್ಯುವಂಥ ಪದ್ಧತಿ ಇಲ್ಲ. ಅತಿ ಭಕ್ತಿಯಿಂದ ಮಾಡುವಂಥ ಈ ಸೇವೆಗೆ ಅದಂತ ಪ್ರಸಿದ್ಧವಾದ ಅಯ್ಯಪ್ಪನ ಪುಷ್ಪ ಪ್ರಸಾದ ಅಂತ ತೋರಿಸ್ತಾರೆ. ಅದೆಲ್ಲ ಟಿ ವಿಯೆಲ್ಲ ಆಲ್ ಇಂಡಿಯಾ ಈಗದಾಗಿದೆ. ಮಂಗಳಾರತಿ ಮಾಡ್ಬೇಕಾದ್ರೆ ಒಂದು ಹೂ ಕೊಡ್ತಾನೆ, ಅದು ಒಂದು ಪರಂಪರೆ ಈ ಸನ್ನಿಧಾನಕ್ಕಿದೆ. ಭಾಳ ಮಂದಿ ನೋಡಿರ್ಬೋದು, ಇವತ್ತು ನೋಡಿರ್ಬೋದು ನೀವು, ಅದೆಲ್ಲ ಬಂದಿದೆ. ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲು ಒಯ್ಯಬಾರ್ದು ಅಂತ ದಿಗ್ಬಂಧನ ಹಾಕಿದರು. ಅವ ಪಂಪಾ ನದಿ ನೀರಿಲ್ಲದೆ ಯಾರೂ ಬೇರೆ ನೀರು ಕುಡ್ದಿಲ್ಲ ಸ್ವಾಮಿ, ದಯವಿಟ್ಟು ನೆನಪಿರೋದು. ಎಲ್ಲ ನನಗೆ ಗೊತ್ತಿಲ್ಲ. 7, 8, 10 ಸಾವಿರ ತನಕ ಹಾಕಿದ್ದಾರೆ. ದಯವಿಟ್ಟು ನನಗೆ ಅಹಂಕಾರ ಇಲ್ಲ. ಗುಲ್ಬರ್ಗದಲ್ಲಿ ಇದ್ದಂಥ ಎಲ್ಲ ಟೀಮಿನ ಗುರುಸ್ವಾಮಿಗಳು ಇಲ್ಲೇ ಮಾಲೆ ಹಾಕಿ ಅಲ್ಲಿ ಗುರುಸ್ವಾಮಿ ಆಗಿದ್ದಾರೆ. ಇದು ಒಂದು ನಮ್ಮ ಚರಿತ್ರೆನೂ ಅಲ್ಲ, ನನಗೇನು ಹೆಮ್ಮೆನೂ ಇಲ್ಲ. ಭಾಳ ಭಕ್ತಿಯಿಂದ ಮಾಡಿದ್ದಕ್ಕೆ ಶರಣನ ಆಶೀರ್ವಾದದಿಂದ ಪ್ರತಿ ವರ್ಷ ವೈಭವದ ದರ್ಶನ, ವೈಭವದ ಪ್ರಸಾದ. ಅವ್ನು ಏನೇನು ಅಯ್ಯಪ್ಪನಲ್ಲಿ ನಾವು ಮಾಡಬೇಕು ಮಾಡ್ಕೊಂಬರ್ತೀವಿ. ಅದಕ್ಕೆ ಸುರಕ್ಷತೆ ನನ್ನ ಹತ್ರ ಇದೆ ಸ್ವಾಮಿ. ಕಾಶಿನಾಥ್ ಗುರುಸ್ವಾಮಿ. ಕಾರ್ತಿಕ್ ಮಾಸದ 40ನೇ ವರ್ಷದ ಮೇಲೆ ಸುಮಾರು 40 ವರ್ಷಗಳಿಂದ ಕಾಶಿ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಇದೇ ಸನ್ನಿಧಾನದಿಂದ ಶಬರಿಮಲೆ ಯಾತ್ರೆ ಮಾಡಿದ ಒಂದು ಸಂಪ್ರದಾಯ ಇದ್ದು, ಇವತ್ತಿನ ದಿವಸ 40ನೇ ವರ್ಷದ ಇರುಮುಡಿ ಮಹಾಪೂಜೆ ಸುಮಾರು 10,000 ಮೇಲ್ಪಟ್ಟ ಜನಸಂಖ್ಯೆಯಲ್ಲಿ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾರೆ. 151 ಮಾಲಾಧಾರಿಗಳು ನಮ್ಮ ಸನ್ನಿಧಾನದಲ್ಲಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಗುರುಸ್ವಾಮಿಯವರಿಗೆ ಹಣ್ಣು ಹಂಪಲದಿಂದ ತುಲಾಭಾರ ಮಾಡುವ ಕಾರ್ಯಕ್ರಮ. ತುಲಾಭಾರ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳನ್ನು ಬಂದು ಭಾಗವಹಿಸಿ ಆ ಗುರುಸ್ವಾಮಿಯವರ ಆಶೀರ್ವಚನ ಪಡೆದು ಪ್ರಸಾದ ತೊಗೊಂಡು ಪುನೀತರಾಗ್ತಾರೆ ಅಂಥೇಳಿ ಈ ಮಾಧ್ಯಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಸುಮಾರು ಒಂದು 10,000 ಜನ ಈ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ನಮ್ಮ ಸ್ವಾಮಿಗಳೆಲ್ಲರೂ ಕಲಿತು ನೀಡಿ ಆಮೇಲೆ ಅವರು ಊಟ ಮಾಡಿ ಸಾಯಂಕಾಲ 9 ಗಂಟೆ ಸರ್ಕಾರಿ 3 ಬಸ್, KSRTC 3 ಬಸ್ಸು, 1 ಫಾರ್ಚುನರ್ ತೊಗೊಂಡು ಶರಣ ಬಸವೇಶ್ವರ ದೇವಸ್ಥಾನದಿಂದ ಶರಣರ ಆಶೀರ್ವಾದ ಪಡೆದು ನಾವು ಯಾತ್ರೆ ಮುಂದೆ ಬೆಳೆಸ್ತೀವಿ. 1 ವಾರ ಬೇಕು ನಮಗೆ ಯಾತ್ರೆ ಮುಗಿಸ್ಕೊಂಡು ಬರ್ಲಿಕ್ಕೆ.
ಬುಧವಾರ ದರ್ಶನ ಆಗುತ್ತೆ. ಮತ್ತು ನೆಕ್ಸ್ಟ್ ಶನಿವಾರ ನಾವು ಗುಲ್ಬರ್ಗ ವಾಪಸ್ ಬರ್ತೀವಿ ದರ್ಶನ ಮಾಡಿ. ಸ್ವಾಮಿ ಶರಣಂ ಅಯ್ಯಪ್ಪ. ತಮ್ಮ ಹೆಸರು ಸ್ವಾಮಿ? ನಂದಕುಮಾರ್ ನಾಗಭುಜಂಗಿ.